ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಕಪ್ಪು ಬಟ್ಟೆಯನ್ನ ಧರಿಸಿ ಈ ಪ್ರತಿಭಟನೆಯನ್ನ ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅನ್ನುವಂತ ಒತ್ತಾಯಗಳು ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಇವತ್ತು ಧರಣಿಯನ್ನ ನಡೆಸ್ತಾ ಇದೆ. ಬಿಜೆಪಿ ನಾಯಕರು ಅನೇಕರು ಭಾಗಿಯಾಗಿರುವುದನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಹಾಗೆ ವಿಜೇಂದ್ರ, ಜ್ಞಾನೇಂದ್ರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಅನೇಕರು ಈ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಚಿವ ನಾಗೇಂದ್ರ ಕಳಂಕಿತರಾಗಿದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದಾರೆ. ಇನ್ನೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆಗಲೇ ಸಚಿವರಾಗಿ ಮತ್ತೆ ಅವರು ಆಯ್ಕೆ ಆಗಿರುವ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆ ಇವತ್ತು ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಕೂಡ ಇವತ್ತು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಈ ಜಾಥಾದಲ್ಲಿ ಅನೇಕರು ಭಾಗಿಯಾಗಿರುವುದನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಿಪಕ್ಷ ಈಗ ಆಗ್ರಹವನ್ನ ಮಾಡ್ತಾ ಇದೆ. ರಾಜೀನಾಮೆಯನ್ನ ನೀಡಲೇಬೇಕು, ರಾಜೀನಾಮೆಯನ್ನ ನೀಡದೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಲಾಪಗಳಿಗೆ ನಾವು ಹಾಜರಾಗೋದಿಲ್ಲ ಅನ್ನುವಂತ ವಿಚಾರ. ಜೊತೆಗೆ ಕಲಾಪ ನಡೆಯೋದಕ್ಕೂ ಕೂಡ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸತತ 4ನೇ ದಿನವೂ ಕೂಡ ಈ ಪ್ರತಿಭಟನೆಯಿಂದಾಗಿ ವಿಧಾನಸಭೆಯ ಕಲಾಪ ಈಗಾಗಲೇ ಅಸ್ತವ್ಯಸ್ತಗೊಂಡಿದೆ. ಇವತ್ತು ಕೂಡ ಅದೇ ಪರಿಸ್ಥಿತಿ ತಲೆದೋರ್ತಾ ಇದೆ. ನಿನ್ನೆ ಕಪ್ಪು ಪಟ್ಟಿಯನ್ನ ಧರಿಸಿ ಬಂದಿದ್ರು, ಪ್ರತಿಭಟನೆಯನ್ನ ನಡೆಸಿದ್ರು. ಇವತ್ತು ಕಪ್ಪು ಬಟ್ಟೆಯನ್ನ ಧರಿಸಿ, ಕಪ್ಪು ಟಿ ಶರ್ಟ್ ಧರಿಸಿ ಅದ್ರ ಮೇಲೆ ರಾಜೀನಾಮೆಗೆ ಒತ್ತಾಯ ಇರುವಂತ ಒಂದಷ್ಟು ಸ್ಲೋಗನ್ ಕೂಡ ಬರೆದಿದ್ದಾರೆ. ಅದನ್ನ ಕೂಡ ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ನಿರಂತರವಾಗಿ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನ ಆರಂಭಿಸಿದ್ದಾರೆ. ಸದನದಲ್ಲಿ ಈಗಾಗಲೇ ಹೋರಾಟವನ್ನ ಶುರು ಮಾಡಿರ್ತಕ್ಕಂಥದ್ದು. ಸದನದ ಹೊರಗೂ ಕೂಡ ಇವತ್ತು ಹೋರಾಟವನ್ನ ಶುರು ಮಾಡಿರ್ತಕ್ಕಂಥದ್ದು. ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಈಗಾಗಲೇ ಒಂದು ವಿಧಾನಸೌಧಕ್ಕೆ ತೆರಳುತ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ನೇರವಾಗಿ ಸದನಕ್ಕೆ ಹೋಗಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟವನ್ನು ಶುರು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನಾಯಕರನ್ನ ಮಾತಾಡ್ತಾ ಹೋಗೋಣ. ಅರವಿಂದ್ ಬೆಲ್ಲದವರು ಇದ್ದಾರೆ. ಸರ್, ಇವತ್ತಿನ ಹೋರಾಟ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್? ನೀವ ನೋಡ್ತಾ ಇದ್ದೀರಿ, ಇವತ್ತು ವಾಲ್ಮೀಕಿ ಮೂರ್ತಿಯಿಂದ ನಾವು ಹೋರಾಟ ಶುರು ಮಾಡಿದ್ದೇವೆ. ಯಾಕಂದ್ರೆ ವಾಲ್ಮೀಕಿ ಹೆಸರಿನಲ್ಲಿ ಶುರುವಾದಂತ ಎಸ್ಟಿ ಕಾರ್ಪೊರೇಷನ್ದಲ್ಲಿ 100ಕ್ಕೆ 100ರಷ್ಟು ದುಡ್ಡನ್ನ ಕಾಂಗ್ರೆಸ್ನವರು ಲುಟಿ ಹೊಡೆದಿದ್ದಾರೆ. ಆ ದುಡ್ಡು ರಾಹುಲ್ ಗಾಂಧಿ ಅವರಿಗೆ ತೆಲಂಗಾಣ ಎಲೆಕ್ಷನ್ಗೆ, ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಹಾಗಾಗಿ ಆ ದುಡ್ಡನ್ನು ಲೂಟ್ ಮಾಡಿದಂತವ್ರ ಮೇಲೆ ಆಕ್ಷನ್ ತೆಗೆದುಕೊಂಡ್ರೆ ಅಂತ ನಮ್ಮ ಹೋರಾಟ ಮುಂದುವರೆದಿದೆ. ಹಾಗೆ ನಮ್ಮ ಜೊತೆ ಭರತ್ ಶೆಟ್ಟಿ ಅವರಿದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿದ್ದೀರಾ. ಸೊ ಸರ್ಕಾರಕ್ಕೆ ಏನ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸರ್? ಮೊದಲನೇದಾಗಿ ನಾಗೇಂದ್ರನವರನ್ನ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ಇಂದ ವಜಾಗೊಳಿಸಬೇಕು. ಈಗ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗವರ್ನರ್ ಹತ್ರ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೇಳಿದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ 4 ಚಾರ್ಜ್ ಶೀಟ್ ಆಗಿದೆ. ಒಂದಲ್ಲ ಎರಡಲ್ಲ 4 ಚಾರ್ಜ್ ಶೀಟ್ ಇದೆ. ಲೋಕಾಯುಕ್ತದ ಮುಂದೆ ಸಹ ಅವರ ಕಂಪ್ಲೇಂಟ್ಸ್ಗಳಿದೆ, ಕೇಸ್ಗಳಿದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇಂಥ ಕಳಂಕಿತ ವ್ಯಕ್ತಿಯನ್ನ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ಇಂದ ತೆಗಿಬೇಕು. ಅವ್ರನ್ನ ಸೇರಿಸ್ಕೊಳ್ಬಾರ್ದು. ಇದರಲ್ಲಿ ಕಾಂಗ್ರೆಸ್ನವರು, ಇಡೀ ಕಾಂಗ್ರೆಸ್ ಮೆಷಿನರಿ ಏನಿದೆ, ಅವರು ಮತ್ತು ನಾಗೇಂದ್ರ ಸೇರಿ 187 ಕೋಟಿ ಹಗರಣವನ್ನ ಮಾಡಿದ್ರು. ಇದು ಇಲೆಕ್ಷನ್ ಟೈಮ್ ಅಲ್ಲಿ ಕರ್ನಾಟಕದಿಂದ ತೆಲಂಗಾಣಕ್ಕೆ ಈ ಫಂಡ್ ಟ್ರಾನ್ಸ್ಫರ್ ಆಗೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಕಾಂಗ್ರೆಸ್ನವರು ಇವರನ್ನ ತೆಗಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವರ ಜುಟ್ಟು ನಾಗೇಂದ್ರನ ಕೈಯಲ್ಲಿದೆ. ಇಮಿಡಿಯೇಟ್ ಆಗಿ ಈ ಕಳಂಕಿತ ವ್ಯಕ್ತಿಯನ್ನ ಕ್ಯಾಬಿನೆಟ್ ಸ್ಥಾನದಿಂದ ತೆಗಿಬೇಕೆನ್ನುವುದು, ವಜಾ ಮಾಡಬೇಕೆನ್ನುವುದು ನಮ್ಮ ಆಗ್ರಹ. ಹಾಗೆ ಮಹಿಳಾ ಶಾಸಕರು ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಸೊ ಅನೇಕರು, ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತಿನ ಹೋರಾಟ ತಾವು ಮತ್ತು ಜೆಡಿಎಸ್ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಾ, ಮಹಿಳಾ ಶಾಸಕರು, ಏನ್ ಹೇಳ್ತೀರಾ? ನೋಡಿ, ಇವತ್ತು ಎನ್ಡಿಎ ಇಂದ ನಾವು ಒಳಗಡೆ ಅಧಿವೇಶನ ಪ್ರಾರಂಭ ಆದಾಗಿನಿಂದ ಹೋರಾಟ ಕೈಗೊಂಡಿದ್ವಿ. ಯಾಕಂದ್ರೆ ಈ ಮಂತ್ರಿಮಂಡಲದಲ್ಲಿ ನಾಗೇಂದ್ರ ಅವರನ್ನ 187 ಕೋಟಿ ದಲಿತರ ಹಣ, ಬಡವರ ಹಣ, ಅದನ್ನ ಒಂದು ಮಿಸ್ಯೂಸ್ ಮಾಡಿ ಬೇರೆ ಚುನಾವಣೆಗೆ ಉಪಯೋಗ ಮಾಡಿರುವಂತದ್ದು ಎಲ್ಲಾನು ಕೂಡ ಸಿದ್ಧ ಆಗಿದೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸುಮಾರು ಕೇಸ್ಗಳು ಅವ್ರ ಮೇಲೆ ಇರುವಂತಹ ದಾಖಲೆಗಳನ್ನ ಮೀಡಿಯಾಗೆ ಇವತ್ತು ಕೊಟ್ಟಿದ್ದಾರೆ. ಆದ್ರೂ ಕೂಡ ಇದ್ಯಾವುದು ಕೂಡ ಗಮನಕ್ಕಿರ್ದೇನೆ ಅಂತ ಒಬ್ಬ ಭ್ರಷ್ಟ ಸಚಿವರನ್ನ, ಒಬ್ಬ ವ್ಯಕ್ತಿಯನ್ನ ಸಚಿವರನ್ನಾಗಿ ಮಾಡಿರುವಂತದ್ದು
ಇವತ್ತು ನಿಜವಾಗ್ಲೂ ನಾಚಿಕೆ ಪಡುವಂತದ್ದು. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ದಲಿತರಿಗೆ ಪ್ರಾತಿನಿಧ್ಯ ಕೊಡುವಂತ ರಾಜ್ಯ ನಮ್ಮ ರಾಜ್ಯ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರನಲ್ಲಿ ದಲಿತ ಮಹಿಳೆಯರ ಸ್ಕೀಮ್ ಇರಬಹುದು, ದಲಿತರ ನೀರಾವರಿ ಸ್ಕೀಮ್ ಇರಬಹುದು, ದಲಿತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸ್ಕೀಮ್ ಇರಬಹುದು, ಎಲ್ಲಾನು ಕೂಡ ತಳಮಟ್ಟದಲ್ಲಿ ಇರತಕ್ಕಂತ ಬಡವರ ಒಂದು ಹಣವನ್ನ ಇವತ್ತು ಲೂಟಿ ಮಾಡಿರ್ತಕ್ಕಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮ್ಮ ರಾಜ್ಯದ ದಲಿತರಿಗೆ ನ್ಯಾಯ ಸಿಗಬೇಕು, ಆ ದಲಿತರ ಕಣ್ಣೀರನ್ನ ಒರೆಸುವಂತ ಕಾರ್ಯ ಮಾಡಬೇಕು ಅಂತ ಎನ್ಡಿಎ ಅವರು ನಾವು ಕಳೆದ ಅಧಿವೇಶನ ಪ್ರಾರಂಭ ಆದಾಗಿಂದ ಒಳಗಡೆ ಹೋರಾಟ ಮಾಡ್ತಿದ್ದೀವಿ. ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ಆಡಳಿತದ ಮುಂದೆ ನಮ್ಮ ಕಾರ್ಯಕರ್ತರು ಕೂಡ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಕ್ ಬಯಸ್ತೀನಿ. ಮೇಡಮ್, ಜೆಡಿಎಸ್ ಕೂಡ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದೆ. ಸೊ ವಾಲ್ಮೀಕಿ ನಿಗಮದ ಹಗರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಮುದಾಯಕ್ಕೆ ಸೇರ್ಬೇಕಾಗಿತ್ತು ಅನ್ನೋಂತ ಒಂದು ಆಗ್ರಹ ಇದೆ. ತಾವೇನ್ ಹೇಳ್ತೀರಾ ಮೇಡಮ್? ಹೌದು ಸರ್, ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಆ ಸಮಾಜಕ್ಕೆ. ಅದನ್ನ ಕಳೆದ ಬಾರೇನು ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಪುನಃ ಮತ್ತೆ ಅವರಿಗೆ ಅವಕಾಶ ಕಲ್ಪಿಸಿರೋದ್ರಿಂದ ಸಹಜವಾಗಿ ಒಂದ್ ರೀತಿಯ ಆಕ್ರೋಶ ಆಗಿರೋದು. ಮತ್ ಮೇಲಾಗಿ ಒಂದು ಎಸ್ಟಿ ಸಮುದಾಯನ ಮೇಲೆತ್ತತಕ್ಕಂತ ಕೆಲಸ ಮಾಡಬೇಕಾಗಿರೋದು, ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಇರತಕ್ಕಂತಹ ಸ್ಕೀಮ್ಸ್ಗಳಲ್ಲಿ ಇರಬಹುದು, ಯಾವುದಕ್ಕೂ ಸಹ ಜನಗಳಿಗೆ ಇದುವರೆಗೂ ಸರಿಯಾಗಿ ತಲುಪಿಸಕ್ಕಾಗ್ತಾ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಸರ್ಕಾರ. ಕೊನೆಗೆ ಅದು ಏನಾಯ್ತು, ಎಲ್ಲಿ ಹೋಯ್ತು ದುಡ್ಡು ಅನ್ನೋದು ಸಹ ಇದುವರೆಗೂ ಅದರದ ಲೆಕ್ಕನೂ ಸಹ ಕೊಟ್ಟಿಲ್ಲ. ಅದಕ್ಕಾಗಿ ಅದೇ ಉದ್ದೇಶಕ್ಕೆ ನಾಗೇಂದ್ರ ಅವರಿಗೆ ಕೊಟ್ಟಿರೋದು ತಪ್ಪು ಅನ್ನೋ ನಮ್ಮ ಎನ್ಡಿಎ ಅವರು ಇವತ್ತು ಕಳೆದ ಸಭೆ ನಡೆದಾಗಿಂದನೂ ಸ್ಟಾರ್ಟ್ ಆಗಿದೆ. ನಾನು ವೈಯಕ್ತಿಕವಾಗಿ ಒಂದೂವರೆ ತಿಂಗಳ ಹಿಂದೆನೆ ನನ್ನ ಜಿಲ್ಲೆಯಲ್ಲಿ ನಾನು ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಎಸ್ಟಿ ಅನುದಾನ ಸರಿಯಾಗಿ ಬರ್ತಾ ಇಲ್ಲ, ಕಾಲೋನಿಗಳ ಅಭಿವೃದ್ಧಿನೂ ಇರಬಹುದು, ಮತ್ತೆ ಎಸ್ಟಿ ಸಮಾಜಕ್ಕೂ ಸಹ ಇರಬಹುದು, ಸಾಕಷ್ಟು ಏನು ಫಲಾನುಭವಿಗಳಿಗೆ ಬರ್ತಕ್ಕಂಥದ್ದು ಕಡಿತಗೊಂಡಿದೆ, ಎಲ್ಲವನ್ನು ಕೊಡಿ ಅಂತ ಹೇಳಿ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರದ ಗಮನ ಸೆಳೆದಿದ್ವಿ. ನೋಡೋಣ ಈಗೇನ್ ಕ್ರಮ ತಗೊಳ್ಳುತ್ತೆ ಸರ್ಕಾರ. ಮೇಡಮ್, ಸಮುದಾಯದ ನಾಯಕರಾಗಿ ತಾವು ಏನ್ ಹೇಳ್ತೀರಾ? ಯಾಕಂದ್ರೆ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರಮನಾಯ್ಕ ಅವರು ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತಾರೆ, ಮತ್ತೆ ಯಾವ ರೀತಿಯಾಗಿ ಈ ಒಂದು ಸದನದಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀರಾ ಅಂತ? ಸರ್, ವಾಲ್ಮೀಕಿ ಒಂದು ನಿಗಮದಿಂದ ವಾಲ್ಮೀಕಿ ಜನರಿಗೆ ಮೀಸಲಿಟ್ಟಂತ ಹಣ ಇವತ್ತೇನು ಸಚಿವರು ಬಿ ನಾಗೇಂದ್ರ ಅವರು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸಾಬೀತಾಗಿರೋದ್ರಿಂದ ಇವತ್ತು ದೊಡ್ಡ ನಷ್ಟ ಆಗಿದೆ ನಮ್ಮ ಸಮಾಜಕ್ಕೆ. ಯಾಕಂದ್ರೆ ದಲಿತರ ದುಡ್ಡದು, ಇದು ಯಾರ ಸೊತ್ತಲ್ಲ. ಯಾಕಂದ್ರೆ ಭ್ರಷ್ಟಾಚಾರ ಮಾಡಿದ್ದು ಯಾರೇ ಆಗಿರಲಿ ಅವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ಹೊರಗಿಡಬೇಕಂತೇಳಿ ಎನ್ಡಿಎ ಒಂದು ಒಕ್ಕೂಟದಿಂದ ನಾವು ಸತತವಾಗಿ ಸೆಷನ್ ಸ್ಟಾರ್ಟ್ ಆದಲ್ಲಿಂದ ನಾವೆಲ್ಲ ಮಾಡ್ತೀವಿ. ಸರ್ಕಾರ ಅವರು ತೀರ್ಮಾನ ತಗೊಳ್ಳೋದು ಬಿಟ್ಟು ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿ ತಂತ್ರಗಾರಿಕೆ ರೂಪಿಸೋದು ನೋಡಿದ್ರೆ ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ಸಮುದಾಯಕ್ಕೆ ಅನ್ಯಾಯ ಆಗ್ಯದ. ಆ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅನ್ನೋಂತ ಒಂದು ಮಾತು ಇದ್ರೂ ಕೂಡ ಭ್ರಷ್ಟಾಚಾರ ಮಾಡಿದವ್ರನ್ನೇ ಇವರು ಎಲ್ಲ ಸೆಷನ್ ಅಲ್ಲಿ ಸಚಿವ ಸಂಪುಟದಲ್ಲಿ ತಗೊಂಡು ಅವರಿಗೆಲ್ಲ ಸ್ಥಾನಮಾನ ಕೊಡೋದು ನೋಡಿದ್ರೆ ನಾಚಿಕೆಡ್ ಅಂತ ಅನಿಸ್ತದ. ಯಾಕಂದ್ರೆ ನಿಜವಾಗ್ಲೂ ನಾನು ಒಬ್ಬ ವಾಲ್ಮೀಕಿ ಸಮಾಜದ ಒಬ್ಬ ಶಾಸಕರು, ಒಬ್ಬ ಬಹಳ ಕಷ್ಟಪಟ್ಟ ಒಂದು ನಾವು ನಮ್ಮ ಸಮುದಾಯಕ್ಕೆ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋಂತ ವಿಚಾರ ಇಟ್ಕೊಂಡು ಬಂದಿವಿ. ಯಾಕಂದ್ರೆ ನಮ್ಮ ಸಮಾಜದ ಹಣ ಬಹಳಷ್ಟು ದುರುಪಯೋಗ ಆಗ್ಯದ. ಇದನ್ನ ಮತ್ತೆ ಪುನಃ ನಮ್ಮ ಸಮಾಜಕ್ಕೆ ಕೊಡಬೇಕು. ಯಾಕಂದ್ರೆ ಬೇರೆಯವರು ಅದರಲ್ಲ, ನಮ್ಮಲ್ಲಿ ಎಷ್ಟಿ ಒಂದ್ ಶಾಸಕರುಗಳು ಅದೇ ಆಡಳಿತ ಪಕ್ಷದಲ್ಲಿ 16 ಜನ ಅದರ. ಅನ್ನಪೂರ್ಣಮ್ಮ ಅವರು ಅದರ, ರಾಜಣ್ಣವ್ರ ಅದರ, ಮತ್ತೆ ಯಾರು ಇನ್ನ ನಮ್ಮ ದದ್ದಲ್ ಬಸರಗೌಡ ದದ್ದಲ್ ಅದರ, ಬಸರಗೌಡ ತುರಿವಾಳವ್ರ ಅದರ, ಮತ್ತೆ ಅನಿಲ್ ಚಿಕ್ಮಾದವ್ರ ಅದರ, ಇನ್ನು 100 ಜನ ಅದಾರಲ್ಲ, 4-5 ಸುಮಾರು ಜನ ಅದರ. ಅವ್ರಿಗೊಂದು ಅವಕಾಶ ಕೊಡ್ಲಿ. ಇವ್ರನ್ನೇ ಯಾಕ ಕಳಂಕ ರೈತರನ್ನ ಕಳಂಕತ್ರನ್ನ ಯಾಕ ನೀವು ಸೆಷನ್ ಅಲ್ಲಿ ಇಟ್ಕೊಂಡ್ರಿ, ಸಂಪುಟದಲ್ಲಿ ಇಟ್ಕೊಂಡ್ರಿ ಅನ್ನೋಂಥದ್ದು ಒತ್ತಾಯ. ಅವ್ರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಮತ್ತೆ ನಮ್ಮ ಎನ್ಡಿಎ ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ಹೋರಾಟ ಮಾಡ್ತೀವಿ. ಇದಿಷ್ಟು ಇವತ್ತು ಶಾಸಕರು ವಿಧಾನಸೌಧವರೆಗೂ ಕೂಡ, ಶಾಸಕರ ಭವನದಿಂದ ವಿಧಾನಸೌಧವರೆಗೂ ಕೂಡ ರ್ಯಾಲಿಯನ್ನ ಮಾಡಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಮಾಡಿರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಶಿವು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿಯನ್ನ ಮಾಡಲಾಗ್ತಿರುವಂತದ್ದು. ರೆಡಿನಾ?
ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿಯನ್ನ ಚರ್ಚೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಈ ತಿಂಗಳು ಸಂಸತ್ ನಡೆಯುವ ಸಂದರ್ಭದಲ್ಲಿ ಎಲ್ಲಾ ಸಂಸತ್ ಸದಸ್ಯರ ಜೊತೆ ಮಾತನಾಡಿ ಸುಮಾರು 10,000 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಅವ್ರದೇ ಆದ ಬರ ನಿರೀಕ್ಷೆ ಮಾಡಲು ತಂಡವನ್ನು ಕಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಏನು ಮಾತಾಡಬಾರ್ದು ಅಂತ ಹೇಳಿದ್ರೆ ನಾನೇನು ಮಾತಾಡಲ್ಲ. ಮ್ಯಾಟರ್ ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ ಅವರು. ಇಲ್ಲ, ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡಕೂಡದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ದೇ ಆರ್ ನಾಟ್ ರೆಡಿ. ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ, ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೋತೀವಿ, ಅವ್ರು ಬರ್ತಾ ಇಲ್ಲ. ಅದನ್ನು ಸುಳ್ಳು ಆಗ್ತಾರೆ. ನಾವು ರೆಡಿ ಇದ್ದೀವಿ, ಆದ್ರೆ ಮೊದಲು ರಿಸೈನ್ ತಗೊಳ್ಳಿ, ಆಮೇಲೆ ಯಾಕೆ ನಾನು ಒಬ್ಬ ದಲಿತ ಅಂತ ಹೇಳಿದ, ಅಲ್ಲಿನ ಮುಖ್ಯಮಂತ್ರಿಗಳು ಎಲ್ಲ ಇದ್ದಾರೆ, ಅವರ ಸಮೇತ ಸುಮಾರು 126 ಜನ ಮೇಲೆ ಗಂಭೀರವಾದಂತಹ ಪ್ರಕರಣಗಳು ಬಿಜೆಪಿ ಆಡಳಿತದಲ್ಲಿದ್ದಾವೆ. ಅವರು ರಾಜೀನಾಮೆ ಮಾಡಿ ಬಂದ್ಮೇಲೆ